ಪ್ರೊಜೆಕ್ಟ್ ಸರಿ ಇದೆಯೋ ಇಲ್ವೋ, ಅದನ್ನು ಹಾಕ್ಲಿಕ್ಕೆ ಬರ್ತದೆ ಇಲ್ವೋ ನಂತರ ನೋಡೋಣ. ಆದ್ರೆ ಕೂಡಲೇ ತಾವು ದಯವಿಟ್ಟು ಜಿಲ್ಲಾಧಿಕಾರಿಗಳಾಗಿ ತಾವು ಈ ಒಂದು ಏನು ಇಲ್ಲೀಗಲ್ ಕೆಲಸ ನಡೆದಿದೆ ಇದನ್ನ ತಾವು ಕೂಡಲೇ ಅದನ್ನ ಬಂದ್ ಮಾಡ್ಬೇಕಂತ ನಾವು ತಮ್ಮಲ್ಲಿ ಕಳಕಳಿಯಾಗಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀವಿ. ಅಲ್ಲ ಅದಕ್ಕೆ ತಾವು ಹೇಳ್ರಿ, ಇಂಥ ಆದೇಶದ ಪ್ರಕಾರ ನಾವು ಅವ್ರಿಗೆ ಪರ್ಮಿಷನ್ ಕೊಟ್ಟಿದ್ದೀವಿ. KIDBನಲ್ಲಿ ಪ್ರೈವೇಟ್ ಲ್ಯಾಂಡ್ದಲ್ಲಿ ಈ ತರ ಯಾರಿಗೂ ಹೇಳ್ದೆ ಕೇಳದೆ ನೆಲ ಆಗಿದ್ದು 4 ಫೂಟ್ ತಗ್ಗು ಮಾಡಿ ಇದ್ದ ಬೆಳೆಗಳನ್ನ ನಾಶ ಮಾಡಿ ಪೈಪ್ಲೈನ್ ಹಾಕ್ಲಿಕ್ಕೆ ನಾವು ಆದೇಶ ಕೊಟ್ಟಿದ್ದೀವಿ ಜಿಲ್ಲಾಡಳಿತದವರು ಅಂತ ಹೇಳಿದ್ರೆ ನಾವು ಇವತ್ತೇ ಇಲ್ಲಿಂದ ಹೊರಟು ಬಿಡ್ತೀವಿ. ಇಲ್ಲ ಅಂದ್ರ ನಾವು ಹೋಗಿ ಪೈಪ್ಲೈನ್ ಹಾಕಿ ಹೊರ ಹಾಕ್ತೇವೆ. ಈಗ ಜಿಲ್ಲಾಧಿಕಾರಿಗಳು 8 TMC ಆಯ್ತು. ಬರಗಾಲದೊಳಗೆ ಒಂದು 7-8 TMC ನೀರು ಕಡಿತಿದ್ದಾರೆ. ಆಲ್ರೆಡಿ 20 TMC ನೀರು ಇಲ್ದಂಗಣ 30 TMC ಒಳಗೆ 3 ಜಿಲ್ಲೆದಾಗ ನೀರು ತಗೋಬೇಕು ರೈತರು. ಕುಡಿಯಾಕೆ ನೀರು ತಗೋಬೇಕು, ಬೆಳಗಾವಿ ನಗರಕ್ಕೆ ನೀರು ತಗೋಬೇಕು, ರೈತರು ಬದುಕಬೇಕು, ಜನಾವರು ಬದುಕಬೇಕನ್ನೋ ಹಿನ್ನೆಲೆ ಕೆಲಸ ಮಾಡ್ರಿ. ಆಲ್ರೆಡಿ ನಮ್ಮ ಜಿಲ್ಲೆದಿಂದ ನೀರು ಕೊಡಿದವ್ರು ಕುಡಿಯಾಕ ಅವ್ರಿಗೆ ನವಿಲ್ ತೀರ್ಥದಿಂದ ನೀರಿನ ಸೋರ್ಸ್ ಹೆಚ್ಚು ಮಾಡ್ಕೊಡಿ ಸರ್. ಬೇರೆ ಬೇರೆ ಮೂಲದಿಂದ ನೀರು ತರುವಂತದನ್ನ ನವಿಲ್ ತೀರ್ಥಕ್ಕಾಗಲಿ, ಎಡ್ಕಲ್ ಜಲಾಶಯಕ್ಕಾಗಲಿ ಇನ್ನೂ 2-3 ಜಲಾಶಯ ಅದಾವೆ. ಎಲ್ಲಿ ಸಮೀಪ ಆಗ್ತದೆ? ಇಲ್ಲಿ ಮಣ್ಣಿನವರು ಸುಜಿತ್ ಅವ್ರು ಹೇಳಾಕತ್ತಿದ್ರು, ಅಲ್ಲಿ ಕಪ್ಪತ್ತು ಗುಡದಿಂದ ಬೆನ್ನಿ ಹಾಳತ್ತ ನೀರು ಅಲ್ಲಿಂದ ತಂದು ನೀವು ನೀರು ಅಲ್ಲಿ ಧಾರವಾಡ ಉಪಯೋಗ ಮಾಡಿದ್ರೆ ಸಮೀಪ ಆಗ್ತದೆ. ಇದೆಲ್ಲ ಅದಾರ. ಇವತ್ತ ನೀವು ಅವ್ರನ್ನ ಯಾರು ಕೆಲಸ ಮಾಡೋದ್ರೆ ಅವ್ರನ್ನ ಕರೆಸ್ರಿ, ಕೆಲಸ ನಿಲ್ಸ್ರಿ, ಮತ್ತೆ ನಮ್ಮ ಕರೆಸ್ರಿ. ನೀವು ಮಾತಿಗೆ ನಿಮ್ಮ ಜಿಲ್ಲಾ ಇವ್ರಿಗೆ ಯಾರಿಗಾರ ಸಚಿವ ಜಾರಕಿಹೊಳಿ ಅವ್ರ ಜೊತೆಗೆ ಮಾತಾಡ್ರಿ, ಮತ್ತೆ ಕರೆದು ಮಾತಾಡ್ರಿ. ಇದನ್ನ ಈ ನ್ಯಾಯ ಒದಗಿಸಿದೆ ಅನ್ನೋಂಥದ್ದು ಬಿಜಾಪುರ. ಬೆಳಗಾವಿಯಲ್ಲಿ ಏಪ್ರಿಲ್ ಈಗಾಗಲೇ 15 ದಿವಸಕ್ಕೊಮ್ಮೆ ನೀರು ಬಿಡ್ತಾರ. ಒಂದ್ ವೇಳೆ ಈ ಔದ್ಯೋಗೀಕರಣಕ್ಕೆ ಈ ನೀರನ್ನು ಓದ್ಬಿಟ್ರ ಹಾಗೂ ಜಿಲ್ಲೆಯ ಎಲ್ಲ ವಿವಿಧ ಸಂಘ ಸಂಸ್ಥೆಗಳ ಮುಖಂಡರೇ, 3 ವಿಚಾರಗಳ ಬಗ್ಗೆ ತಾವು ಪ್ರಸ್ತಾಪ ಮಾಡಿದಿರಿ. 3 ವಿಚಾರಗಳಿಗೆ ನಾನು ಒಂದು ಸ್ಪಷ್ಟೀಕರಣ ಕೊಡ್ತೀನಿ. ಮುಂದಿನ ಕ್ರಮ ಜಿಲ್ಲಾಡಳಿತದಿಂದ ನಾವು ಏನ್ ಮಾಡ್ತಾ ಇದ್ದೀವಿ ಅದನ್ನು ಸ್ಪಷ್ಟವಾಗಿ ತಮಗೆ ಹೇಳ್ತೀನಿ. ಮೊಟ್ಟ ಮೊದಲನೇದಾಗಿ ಈ ಟ್ರಿಬ್ಯುನಲ್ ಆರ್ಡರ್ ಅಂತೆ ಕರ್ನಾಟಕ ರಾಜ್ಯಕ್ಕೆ ಹಾಗೂ ಕೈಗಾರಿಕಾ ಕ್ಷೇತ್ರಕ್ಕೆ, ಕೃಷಿ ಕ್ಷೇತ್ರಕ್ಕೆ ಎಷ್ಟು ಮೀಸಲಾತಿ ಇರಬೇಕಂತ ಹೇಳಿ ವಕೀಲರು ಸಾಹೇಬರು ಹೇಳಿದ ಹಾಗೆ ಬಹಳ ಸ್ಪಷ್ಟವಾಗಿ ಡೈರೆಕ್ಷನ್ ಇದೆ. ಅದು ನಾವು ಒಪ್ಕೊಳ್ತೀವಿ. ಇಡೀ ಕೃಷ್ಣಾ ಬೇಸಿನ್ನಲ್ಲಿ 927 TMC ಇಡೀ ಕರ್ನಾಟಕ ರಾಜ್ಯಕ್ಕೆ ಅವರು ಮೀಸಲಾತಿ ಮಾಡಿದ್ದಾರೆ. ಅದರ ಪೈಕಿ ಒಟ್ಟು ಸೇರಿ 87.7 TMC ಕೈಗಾರಿಕಾ ಪರ್ಪಸಸ್ಗೋಸ್ಕರ ಇಡೀ ಕೃಷ್ಣಾ ಬೇಸಿನಲ್ಲಿ ಎಲ್ಲಾ ಕಡೆನೂ ಅವರು ಯೂಸ್ ಮಾಡ್ಕೋಬಹುದಂತ ಹೇಳಿ ಮಾಡಿದ್ದಾರೆ. ಅದರಲ್ಲಿ ಸಬ್ ಬೇಸಿನ್ಗಳು ಸುಮಾರು ಬರುತ್ತೆ. ಮಾರ್ಕಂಡೆಯ ಒಂದು ಸಬ್ ಬೇಸಿನ್ ಇರಬಹುದು, ಹಿರಣ್ಯಕೇಶಿ ಬೇರೆ ಸಬ್ ಬೇಸಿನ್ ಇರಬಹುದು, ಘಟಪ್ರಭಾ 1, 2, 3 ಅಂತ ಸೇರಿ ಒಂದು ಸಬ್ ಬೇಸಿನ್ ಇದೆ. ಈ ಸಬ್ ಬೇಸಿನ್ಗಳಲ್ಲಿ ಕೃಷಿ ಚಟುವಟಿಕೆಗಳಿಗೆ ಇರಿಗೇಷನ್ಗೋಸ್ಕರ 81.8 TMC ವಿಡ್ರಾವಲ್ ಅಂತ ಅವರು ಇಟ್ಕೊಂಡಿದ್ದಾರೆ. ನಮ್ದು ಕೆಪಾಸಿಟಿ ಎಷ್ಟಿದೆ? ಅದು ಬರೀ ಡ್ಯಾಮ್ ಕೆಪಾಸಿಟಿ. ಇಡೀ ರಿವರ್ ಬೇಸಿನಲ್ಲಿ ಇರುವಂತ ನೀರು ಪೈಕಿ ನಾನು ಈಗ ತಮಗೆ ಹೇಳ್ತಾ ಇದ್ದೀನಿ. 81.8 TMC ಇರಿಗೇಷನ್ಗೋಸ್ಕರ ಅವರು ಮೀಸಲಾತಿ ಇಟ್ಟಿದ್ದಾರೆ. ಯಾರು? ಟ್ರಿಬ್ಯುನಲ್ ಅವರು ಇಟ್ಟಿದ್ದಾರೆ. ಅದಲ್ಲದೆ ಕುಡಿಲಿಕ್ಕೆ ನೀರು ಅಂತ ಹೇಳಿ 0.39 ಅಂದ್ರೆ 0.4 ಅಂದಾಜು TMC ಅನ್ನು ಅವರು ಕುಡಿಯಲಿಕ್ಕೆ ನೀರಿಗೋಸ್ಕರ ಅವರು ಇಟ್ಕೊಂಡಿದ್ದಾರೆ. ಅದಲ್ಲದೆ ಟೋಟಲ್ ಇಂಡಸ್ಟ್ರಿಯಲ್ ಪರ್ಪಸಸ್ಗೆ ಇಡೀ ರಿವರ್ ಬೇಸಿನಲ್ಲಿ 0.1 TMC ಅಲೋಕೇಶನ್ ಅಂತ ಇಟ್ಟಿದ್ದಾರೆ. ಈ ಅಲೋಕೇಶನ್ ವರ್ಸಸ್ ವಿತ್ಡ್ರಾವಲ್ದು ಅವರೊಂದು ಫಾರ್ಮುಲಾ ಕೊಟ್ಟಿದ್ದಾರೆ. ಇದನ್ನು ನಾವು ಸ್ಟಡಿ ಮಾಡಿದೀವಿ. ಫಾರ್ಮುಲಾ ಏನ್ ಹೇಳುತ್ತೆ ಅಂದ್ರೆ 0.1 into 100/2.5 ಒಂದು ಫ್ಯಾಕ್ಟರಿ ಇಟ್ಟಿದ್ದಾರೆ. ಇಷ್ಟು ನೀವು ವರ್ಷದಲ್ಲಿ ವಿಡ್ರಾ ಮಾಡಬಹುದು. ಇದನ್ನು ನಾವು ಎಲ್ಲ ನೋಡಿದೀವಿ ಅಂದ್ರೆ ನಮ್ಮ ಘಟಪ್ರಭಾ 1, 2, 3 ಸಬ್ ಬೇಸಿನಲ್ಲಿ 4 TMC ವಾಟರ್ ಅನ್ನು ಇಡೀ ಕೈಗಾರಿಕಾ ಚಟುವಟಿಕೆಗೋಸ್ಕರ ಅವರು ವಿಡ್ರಾ ಮಾಡಬಹುದು. ಇದು ಆರ್ಡರ್ ಅಲ್ಲಿ ಸ್ಪಷ್ಟವಾಗಿದೆ. ಇದರ ಪೈಕಿ ವಕೀಲರು ಹೇಳಿದ್ದಾರೆ, ಮತ್ತೆ ನಾಯಕರು ಹೇಳಿದ್ದಾರೆ, ಕರೆಕ್ಟ್ ಹೇಳಿದ್ದಾರೆ. ಏನ್ ಹೇಳಿದ್ರು? ಬೇರೆ ಬೇರೆ ಕೈಗಾರಿಕಾ ಕ್ಷೇತ್ರಗಳಿಗೆ ಈಗಾಗಲೇ ಮೀಸಲಾತಿ ಮಾಡಲಾಗಿದೆ ಅಂತ. ಅದನ್ನು ನಾವು ತೆಗೆದು ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ನೋಡಿದೀವಿ. 0.67 TMC ಬೇರೆ ಬೇರೆ ಕಾರ್ಖಾನೆಗಳಿರ್ಬೋದು, ಶುಗರ್ ಫ್ಯಾಕ್ಟರಿಗಳಿರ್ಬೋದು, ಇಂಡಸ್ಟ್ರಿಗಳಿಗೆ ಇರ್ಬೋದು, ಅದರಲ್ಲಿ ವಿಂಗಡಣೆಯನ್ನು ನಾವು ಸ್ಟಡಿ ಮಾಡಿದೀವಿ. ವಿಂಗಡಣೆ 0.67 ಪೈಕಿ 0.37 ಒಂದು, 0.2 TMC ಒಂದು ಶುಗರ್ ಫ್ಯಾಕ್ಟರೀಸ್ಗೆ
ನೋಡ್ರಿ ನೀವು ಒಬ್ಬರೇ ಅಲ್ವಾ 200 ಜನ ಕೇಳ್ತಾ ಇದ್ದಾರೆ, ಅಲ್ಲಿ ಸಾವಿರಾರು ಜನ ಕೇಳ್ತಾ ಇದ್ದಾರೆ. ಡಿಸ್ಟರ್ಬ್ ಮಾಡಬೇಡಿ. 3 ಪಾಯಿಂಟ್ ಎರಡನೇದು, ಈ ವಿಚಾರದ ಬಗ್ಗೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಹಾಗೂ ನಾನು ಎಲ್ಲರ ಜೊತೆ ಮೊನ್ನೆ ಒಂದು ಚರ್ಚೆ ನಡೆಸಿದೀವಿ. ಇದರಲ್ಲಿ ನಮ್ಮ ಮೇಲೆ ಯಾವುದೇ ಪೊಲಿಟಿಕಲ್ ಒತ್ತಡ ಇಲ್ಲ, ಯಾವುದೇ ಕೈಗಾರಿಕಾ ಲಾಬಿ ಒತ್ತಡ ಇಲ್ಲ. ಸಾಹೇಬ್ರು ಏನ್ ಹೇಳಿದ್ದಾರೆ ಅಂದ್ರೆ, ನಾವು ಮುಖ್ಯಮಂತ್ರಿ ಹತ್ರ ಹೋಗಿ ಈ ರೂಲ್ ಪೊಸಿಷನ್ ಏನಿದೆ ನಮ್ಮ ಜಿಲ್ಲೆಗೆ ಏನಾಗಬೇಕಂತ ಹೇಳಿ ನಾನಲ್ಲಿ ಮಾತಾಡ್ತೀನಿ ಅಂತ ನಮ್ಗೆ ಮಾತು ಕೊಟ್ಟಿದ್ದಾರೆ. ಆವಾಗ 3-4 ಜನ ರೈತ ಮುಖಂಡರು ಇದ್ರು ಹಾಗೂ ನಮ್ಮ ಮಾಧ್ಯಮದ ಸಂಮಿತ್ರರು ಇದ್ರು. ಅವರ ಎದುರುಗಡೆ ಮಾತು ಕೊಟ್ಟಿದ್ದಾರೆ. ಆ ಮಾತನ್ನು ಅವರು ಉಳಿಸ್ಕೊಳ್ತಾರೆ, ನಾವು ಅದನ್ನು ನಂಬ್ತೀವಿ. ಅಲ್ಲಿ ಹೋಗಿ ಅವರಿಗೆ ನನ್ನ ಅವಶ್ಯಕತೆ ಇದೆ ಅಂದ್ರೆ ನಾನು ಬೆಂಗಳೂರಲ್ಲಿ ಆ ಮೀಟಿಂಗ್ ಅಲ್ಲಿ ಭಾಗಿಯಾಗಿ ನಾನು ನನ್ನ ಪಾಯಿಂಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. 3ನೇ ಪಾಯಿಂಟ್, ಜಿಲ್ಲಾ ಆಡಳಿತದಿಂದ ವಕೀಲರು ಸಾಹೇಬರು ಕೇಳಿದ್ದಾರೆ, ನಾವು ಯಾವುದೇ ಪರ್ಮಿಷನ್ ಕೊಡ್ಲಿಲ್ಲ, ನಾವು ವೇಟ್ ಮಾಡ್ತಾ ಇದ್ದೀವಿ ಏನಾದ್ರೂ ಅವರಿಗೆ ಪರ್ಮಿಷನ್ ಇದೆಯಾ ಇಲ್ಲ ವಗೇರಾ ವಗೇರಾ ಅಂತ ಹೇಳಿ. ಮೊನ್ನೆ ತಾನೇ ನಾವು ಮೀಟಿಂಗ್ ಮಾಡಿದೀವಿ. ನಿನ್ನೆ ಎಲ್ಲ ಮಾಹಿತಿ ಸಂಗ್ರಹಣೆ ಮಾಡಿ ಒಂದು ದೊಡ್ಡ ಮೀಟಿಂಗ್ ನಾವು ಮಾಡಿಕೊಂಡು ಫೈಲ್ ಬಿಲ್ಡಪ್ ಮಾಡ್ಕೊಂಡಿದೀವಿ. ನಾವು ಅವರಿಗೆ ಫಸ್ಟ್ ನೋಟಿಸ್ ಇಶ್ಯೂ ಮಾಡ್ತೀವಿ. ಹಾವೇರಿಗೋಸ್ಕರ ನೀರು ಗದಗಿನ ತಗೊಳ್ತಾರೆ, ಬೇರೆ ಬೇರೆ ಕೈಗಾರಿಕಾ ಚಟುವಟಿಕೆಗೋಸ್ಕರ ಉತ್ತರ ಕನ್ನಡ ಜಿಲ್ಲೆದಿಂದ ನೀರು ತಗೊಳ್ತಾರೆ. ಇದೆಲ್ಲ ಕಾನೂನು ಬಾಹಿರ ಏನಲ್ಲ. ಈಗ ನಿರ್ಧಾರ ತಗೋಬೇಕಂದ್ರೆ ಕಾನೂನು ಬಾಹಿರವಾಗಿ ಅಲ್ಲಿ ಏನು ಡೆಸಿಷನ್ ತಗೊಂಡಿಲ್ಲ. ಹೌದು, ಪರ್ಮಿಷನ್, ರೂಲ್, ರೆಗ್ಯುಲೇಷನ್ ಅದನ್ನು ಫಾಲೋ ಮಾಡಿದ್ದಾರೆ ಇಲ್ಲ ವಕೀಲರು ಹೇಳಿದ ಹಾಗೆ, ಸುಜಿತ್ ಅವರು ಹೇಳಿದ ಹಾಗೆ ನಾವು ಚೆಕ್ ಮಾಡ್ಕೊಳ್ತೀವಿ, ಅದು ಕರೆಕ್ಟ್. ಆದ್ರೆ ಪಾಲಿಸಿ ಲೆವೆಲ್ ಅಲ್ಲಿ ಅವ್ರು ಮಾಡಿರೋ ಕೆಲಸ ಕಾನೂನು ಬಾಹಿರ ಅಂತ ನಾನು ಜಿಲ್ಲಾಧಿಕಾರಿಯಾಗಿ ನಾನು ಹೇಳಲ್ಲ. ಬಿಕಾಸ್ ನನ್ನ ಪ್ರಕಾರ ಇದಕ್ಕೆ ಒಂದು ಪಾಲಿಸಿ ಇದೆ, ಒಂದು ವಿಧಿವಿಧಾನ ತಗೋಬಹುದು. ಆದ್ರೆ ಈಗ ಮಾನವೀಯತೆ ಹಿತದೃಷ್ಟಿಯಿಂದ ಹಾಗೂ ಜನರಿಗೋಸ್ಕರ ಬರಗಾಲದಲ್ಲಿ ಸಮಸ್ಯೆ ಆಗದಂತೆ ಆವಾಗ ಆ ಸಂದರ್ಭದಲ್ಲಿ ಏನೇನು ನಾವು ನೋಡ್ಕೋಬೇಕು, ಆ ಒಂದು ಪಾಯಿಂಟ್ಸ್ ಏನಿದೆ, ಪ್ಯಾರಾಮೀಟರ್ಸ್ ಏನಿದೆ, ನಾನು ರಾಜ್ಯ ಮಟ್ಟದಲ್ಲಿ ನನ್ನನ್ನು ಯಾವಾಗ ಕರೀತಾರೆ ಅವಾಗ ಹೋಗಿ ನಾನು ತಮ್ಮ ಪಾಯಿಂಟ್ ಏನಿದೆ ಅಲ್ಲಿ ಇಡ್ತೀನಿ. ನೋಟಿಸ್ ಇವತ್ತು ಜಾರಿ ಮಾಡ್ತೀನಿ. ನೋಟಿಸ್ ಅವರಿಗೆ ಸರ್ವ್ ಆಗ್ಲಿ, ಕಾನೂನಾತ್ಮಕವಾಗಿ ನಾವು ಮಾಡೋಣ. ಟೈಮ್ ಕೊಡೋಣ ಅವರಿಗೆ, ಅವ್ರ ಉತ್ತರ ಕೊಡೋಣ. ಇನ್ನೊಂದು ಪದ ಇದೆ, ಅದರಲ್ಲಿ ಈಗ ತುಂಗಭದ್ರಾ ಡ್ಯಾಮ್ ಮತ್ತು ಇಸ್ಪತಿ ಡ್ಯಾಮ್ ಅಂತ ಕೂಡ ಅವರು ಮಾನ್ಯ ಎಲ್ಲ ದಯವಿಟ್ಟು ರೈಟಿಂಗ್ ಅಲ್ಲಿ ಕೊಡ್ರಿ ಸುಜಿತ್ ಅವರೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.